ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ಪ್ರವೀಣ್. ನೋಡ್ತಾ ಇದ್ದೀರಾ ಸುದ್ದಿ ಕೇಂದ್ರ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ SC ST ವರ್ಗದವರಿಗೆ 20,000 ರೂಪಾಯಿಗಳನ್ನ ನೀಡ್ತಾ ಇದ್ದಾರೆ. ಈ ಹಣವನ್ನ ಯಾರಿಗೆಲ್ಲ ನೀಡ್ತಾ ಇದ್ದಾರೆ ಮತ್ತೆ ಅಪ್ಲಿಕೇಶನ್ ಅನ್ನ ಯಾವ ತರ ಹಾಕಬೇಕಂತ ನಾನು ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದಕ್ಕೆಲ್ಲ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತೆ ಏನೆಲ್ಲ ವಯಸ್ಸಾಗಿರಬೇಕು ಮತ್ತೆ ಇದಕ್ಕೆಲ್ಲ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕಂತ ಕೂಡ ನಾನು ನಿಮ್ಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ವಿಡಿಯೋನ ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂಡು ಅರ್ಜಿನ ನೀವು ಸಲ್ಲಿಸಿ. ಓಕೆ ಸ್ನೇಹಿತರೆ, ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾವು ಮಾಡುವ ಎಲ್ಲಾ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಸಲುವಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ಹೋಗೋಣ. ಸ್ನೇಹಿತರೆ, ನಾ ಹೇಳಿರ್ತಾ ಹಾಗೆ ಸರ್ಕಾರ ಕಡೆಯಿಂದ ನೋಡಿ 20,000 ರೂಪಾಯಿವರೆಗೆ ನಾವು ಸಹಾಯಧನವನ್ನು ನೀಡ್ತಾರೆ. ಅದು ಯಾರಿಗೆಲ್ಲ ನೀಡ್ತಾರೆ ಅಂತ ಹೇಳ್ತಾ ಇದ್ದೇನೆ ನಿಮ್ಗೆ. ನೋಡಿ ಫ್ರೆಂಡ್ಸ್, ಇದು ಯಾರಿಗೆಲ್ಲ ನೀಡ್ತಾ ಇದಾರೆ ಅಂತಂದ್ರೆ ದ್ವಿತೀಯ PUC ಅಲ್ಲಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ 20,000 ರೂಪಾಯಿಗಳನ್ನ ಪ್ರೋತ್ಸಾಹಧನವನ್ನಾಗಿ ನೀಡ್ತಾ ಇದ್ದಾರೆ. ಇದು ಪ್ರೈಸ್ ಮನಿ ಇದೆ. ಇದು ಯಾವ ತರ ನೀಡ್ತಾ ಇದಾರೆ ಅಂತಂದ್ರೆ ನೋಡಿ, ಈ ವಿದ್ಯಾರ್ಥಿಯು PUC ಅಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಿರಬೇಕು ಅಂತ ವಿದ್ಯಾರ್ಥಿಗೆ ಈ ಹಣವನ್ನ ನೀಡ್ತಾ ಇದ್ದಾರೆ. ಮತ್ತೆ ನೋಡಿ, ದ್ವಿತೀಯ PUC ಪ್ರೋತ್ಸಾಹಧನ 2024 ಯಾವ ತರ ಇದೆ ಅಂತ ನೋಡಿ, ವಿದ್ಯಾರ್ಥಿ ವೇತನ ಹೆಸರು ದ್ವಿತೀಯ PUC ಪ್ರೋತ್ಸಾಹಧನ ಇದೆ. ಫಲಾನುಭವಿಗಳು SC ST ವಿದ್ಯಾರ್ಥಿಗಳಾಗಿರಬೇಕು ಮತ್ತು ಶೈಕ್ಷಣಿಕ ವರ್ಷ 2023-24ರಲ್ಲಿ PUC ಅನ್ನು ಉತ್ತೀರ್ಣರಾಗಿರಬೇಕು. ಮತ್ತೆ ವಿದ್ಯಾರ್ಥಿ ವೇತನ ಮೊತ್ತ 20,000 ರೂಪಾಯಿ ಇದೆ. ಮತ್ತು ಅರ್ಜಿ ಪ್ರಾರಂಭ ದಿನಾಂಕ ಇನ್ನೂ ಘೋಷಣೆ ಆಗಿಲ್ಲ ಮತ್ತು ಕೊನೆಯ ದಿನಾಂಕ ಕೂಡ ಇನ್ನೂ ಕೊಟ್ಟಿಲ್ಲ ಸ್ನೇಹಿತರೆ. ಮತ್ತು ನೋಡಿ, ಇದು ಕೆಲವು ಏನೆಲ್ಲ ಅರ್ಹತೆಗಳು ಹೊಂದಿರಬೇಕಂದ್ರೆ ವಿದ್ಯಾರ್ಥಿಯು ಅರ್ಜಿದಾರರು ಅಥವಾ ವಿದ್ಯಾರ್ಥಿಯು SC ST ವರ್ಗದವರು ಆಗಿರಬೇಕು. ಮತ್ತು ಅರ್ಜಿದಾರರು ಅಥವಾ ವಿದ್ಯಾರ್ಥಿಯು ತಮ್ಮ ದ್ವಿತೀಯ PUC ಅನ್ನು ಕರ್ನಾಟಕದ ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಸಂಸ್ಥೆಯಿಂದ ಪೂರ್ಣಗೊಳಿಸಿರಬೇಕು. ಮತ್ತು ಅರ್ಜಿದಾರರು ಅಥವಾ ವಿದ್ಯಾರ್ಥಿಯು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಅರ್ಜಿದಾರರು ಅಥವಾ ವಿದ್ಯಾರ್ಥಿಯು ದ್ವಿತೀಯ PUC ಪರೀಕ್ಷೆಯಲ್ಲಿ ಮೊದಲ ಪ್ರಯತ್ನದಲ್ಲಿ ಎಲ್ಲಾ ವಿಷಯಗಳಲ್ಲಿ ಉತ್ತೀರ್ಣರಾಗಿರಬೇಕು. ಮತ್ತೆ ನೋಡಿ, ಅರ್ಜಿದಾರರು ಅಥವಾ ವಿದ್ಯಾರ್ಥಿಯು ತಮ್ಮ ದ್ವಿತೀಯ PUC ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆ ವಿಭಾಗವನ್ನು ಅಂದ್ರೆ 60% ಮೇಲ್ಪಟ್ಟು ಪಡೆದಿರಬೇಕು. ನೋಡಿ ಫ್ರೆಂಡ್ಸ್, ಇಷ್ಟಿದೆ. ಮತ್ತೆ ಇದಕ್ಕೆಲ್ಲ ಮೊತ್ತ ಯಾವ್ದಕ್ಕೆಲ್ಲ ಎಷ್ಟೆಷ್ಟು ನೀಡ್ತಾ ಇದ್ದಾರೆ ಮತ್ತೆ ಇದಕ್ಕೆಲ್ಲ ಏನೆಲ್ಲ ಅರ್ಜಿಯನ್ನ ಯಾವ ತರ ಎಲ್ಲ ಸಲ್ಲಿಸಬೇಕಂತ ಕೂಡ ನಾನು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಮತ್ತೆ ಇಲ್ಲೊಂದು ನೋಡಿ, ದ್ವಿತೀಯ PUC ಪ್ರೋತ್ಸಾಹಧನ ವಿದ್ಯಾರ್ಥಿ ವೇತನ 2024 ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲಾತಿಗಳು. ಅಂದ್ರೆ ನೋಡಿ, ದಾಖಲಾತಿಗಳು ಏನೆಲ್ಲ ಬೇಕಂದ್ರೆ ವಿದ್ಯಾರ್ಥಿಯು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು. ಮತ್ತೆ ವಿದ್ಯಾರ್ಥಿ SSLC ಮತ್ತು 10ನೇ ತರಗತಿಯ ಅಂಕಪಟ್ಟಿ, ವಿದ್ಯಾರ್ಥಿ ದ್ವಿತೀಯ PUC ಅಂಕಪಟ್ಟಿ, ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಮತ್ತು ವಿದ್ಯಾರ್ಥಿಯ ಒಂದು ಪಾಸ್ಪೋರ್ಟ್ ಸೈಜ್ ಗಾತ್ರದ ಫೋಟೋ ಬೇಕಾಗುತ್ತೆ. ಇದೆಲ್ಲ ತೆಗೆದುಕೊಂಡು ಅರ್ಜಿಯನ್ನ ನೀವು ಆನ್ಲೈನ್ ನಲ್ಲಿ ನೀವು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಸಲ್ಲಿಸಿದ ನಂತರ ನಿಮಗೆ 20,000 ರೂಪಾಯಿವರೆಗೂ ನಿಮಗೆ ಪ್ರೋತ್ಸಾಹಧನವನ್ನು ಸರ್ಕಾರ ಕಡೆಯಿಂದ ನಿಮಗೆ ನೀಡಲಾಗುತ್ತಿದೆ. ಓಕೆ ಫ್ರೆಂಡ್ಸ್, ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಇದೆ. ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.